ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ತಾ ಇರೋದು ದಾಸರಹಳ್ಳಿಲಿ. CM ಅವರು ಬಂದು, ನಮ್ಮ ಸೌಭಾಗ್ಯ ಇದನ್ನ ಜ್ಞಾಪಕ ಇಟ್ಕೊಂಡು ನಾವು ಮುಂದೆ ವೋಟಿಂಗ್ ಟೈಮ್ ಹೋದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ. ನನಗೆ ಪರ್ಸ್ನಲ್ ಆಗಿ ಎರಡನೇ ಒಂದು ಸೌಭಾಗ್ಯ ಏನು ಅಂದರೆ, ಪ್ರತಿ ಸಲ ಕಾಂಗ್ರೆಸ್ ಪಕ್ಷ ಪ್ರಚಾರ ಶುರು ಮಾಡಕ್ ಮುಂಚೆ ನಮ್ಮ ತಂದೆಯ ಕ್ಷೇತ್ರ ಮುಳುಬಾಗಿಲಿಂದ ಕುರುಡ್ಮಲೆ ದೇವಸ್ಥಾನದಿಂದ ಶುರು ಮಾಡ್ತಾರೆ. ಸೊ ಅಲ್ಲಿ ನಮ್ಮ ತಂದೆಯವ್ರದ್ದು ಜ್ಞಾಪಕ ಇಟ್ಕೊಂಡು ಇಲ್ಲಿ ನಾವೇನು ಮಾಡ್ಬೋದು ಅಂತ ಒಳ್ಳೆ ಶುರು ಇಲ್ಲಿಂದ ಮಾಡ್ತಾ ಇದ್ದೀವಿ. ನನಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿಕೊಟ್ಟಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೀನಿ. ಏನಕ್ಕೆ ನನಗೆ ಟಿಕೆಟ್ ಕೊಟ್ಟರು ಅಂತ ನೀವು ಯೋಚನೆ ಮಾಡಿ. ಕೊಟ್ಟಿದ್ದು 2-3 ಕಾರಣ. ಒಂದು, ಭಾಳ ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದರ ಮೇಲೆ 6 ವರ್ಷ ಪಾರ್ಲಿಮೆಂಟ್ನಲ್ಲಿ ಇದ್ದಾಗ ನಾನು ನಮ್ಮ ರಾಜ್ಯದ ಧ್ವನಿಯನ್ನು ಅಲ್ಲಿ ಪಕ್ಷದ ಎಲ್ಲ ಪಕ್ಷವರು ನಮಗೆ ಗೌರವ ಕೊಡಂತ ಒಂದು ಕೆಲಸ ಮಾಡಿ ಬಂದಿದ್ದೀನಿ. ಅದೇ ಥರ ಈಗ ನಮ್ಮ ನಗರದ ಅಭಿವೃದ್ಧಿ ಬಗ್ಗೆ, ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲೇ ಒಂದು 7-8 ತಿಂಗಳು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ ನಮ್ಮ ಕಡೆಯಿಂದ ಏನು ಮಾಡ್ಬೋದಾಗಿತ್ತು ಆಗಲೇ ತೋರಿಸಿದ್ದೀವಿ. ಈಗ ನಿಮ್ಮ ಮುಂದೆ ಇರೋದು ಒಂದು ದೊಡ್ಡ ಮಹಾ ಸವಾಲು. ಏನು ಮಾಡಬೇಕು ಅಂತ, ಯಾವಾಗ ವೋಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಜನರ ಹತ್ರ ಹೋಗಿ ನೀವು ಕೇಳಿದಾಗ ಅವ್ರು ಹೇಳ್ತಾರೆ ಏನಕ್ಕೆ ಹಾಕಬೇಕು ನಾವು ಕಾಂಗ್ರೆಸ್ಗೆ ಅಂತ. ಮೊದಲನೇದಾಗಿ ಹೇಳಿ, ನಾವು 4 ಸಲ BJPಗೆ ವೋಟ್ ಹಾಕಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ. ಆ 1 ಸಲನೂ ಅದಾದ್ಮೇಲೆ BJP MP-ಗಳು ನಮ್ಮ ಮುಂದೆ ಬಂದಿಲ್ಲ. ಯಾರಾದರೂ ನೋಡಿದ್ದೀರಾ BJP MP-ನ? ಕಣ್ಣಾರೆ ನೋಡಿದ್ದೀರಾ? ಬಂದಿಲ್ಲ, ಏನೂ ಇಲ್ಲ. ಸಾಕಾಯ್ತು ಅವ್ರಿಗೆ ಅವಕಾಶ ಕೊಟ್ಟು. ಈ ರಾಜ್ಯದಿಂದ BJP MPs ಯಾರು ಹೋಗಿದ್ದಾರೆ ಡೆಲ್ಲಿಗೆ, ಅವರೆಲ್ಲ ಡಮ್ಮಿಗಳು. ಮೋದಿ ಹೆಸರಿನಲ್ಲಿ ಬಂದರು. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಯಾರು ಬಾಯಿ ಬಿಚ್ಚಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳ್ತೀನಿ, ನೀವು ಯಾರಾದ್ರೂ ಕೇಳಿದ್ರೆ ಸ್ಪಷ್ಟವಾಗಿ ಹೇಳಿ ಅವ್ರಿಗೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ತೆರಿಗೆ ನಮ್ಮ ಪಾಲು ಬಂದಿಲ್ಲ, ನಮಗೆ ಬರ ಪರಿಹಾರ ಫಂಡ್ಸ್ ಬಂದಿಲ್ಲ, ಯೋಜನೆ ಹಣಕಾಸು ಆಯೋಗ ಏನು ನಮ್ಗೆ ಕೊಟ್ಟಿದೆ ಅದು ಬಂದಿಲ್ಲ, ಬಜೆಟ್ನಲ್ಲಿ ಏನಂತ ಮಂಡಿಸಿದ್ರು ಅದನ್ನು ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋ BJP ಸರ್ಕಾರಕ್ಕೆ ಯಾರಾದರೂ ವೋಟ್ ಮಾಡಿದ್ರೆ ಅವರು ಕರ್ನಾಟಕ ವಿರೋಧಿ ಅಂತ ನೀವು ಹೇಳಲೇಬೇಕು. ಆ ಒಂದು ಮಾತು ಎತ್ತಕ್ಕೆ ನಾನು ತಯಾರಾಗಿದ್ದೀನಿ. ಅದರ ಜೊತೆ ಇನ್ನೊಂದು ಮಾತು ಹೇಳಬೇಕು. ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಇಲ್ಲಿ ಇದ್ದೀರಾ. ನಮ್ಮ ಪ್ರತಿಸ್ಪರ್ಧೆ ಇರೋರು ಮಹಿಳೆಯರು. ನೀವು ಅದು ನೋಡಿಕೊಂಡು ನಮ್ಮ ಅಕ್ಕ ಬಂದಿದ್ದಾರೆ ಅಂತ ನೀವು ಏನು ಒಲವು ತೋರ್ಸಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ. 10 ವರ್ಷ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವ್ರಿಗೆ ಒಲವು ಹೆಚ್ಚಾಗಿತ್ತಾ? ಅವ್ರ ಪಕ್ಷದ ಮುಖಂಡರೆಲ್ಲ ಸೇರ್ಕೊಂಡು ಗೋ ಬ್ಯಾಕ್ ಅಂತ ಒಂದು ಸ್ಲೋಗನ್ಸ್ ಘೋಷಣೆಗಳು ಮಾಡ್ತಾ ಇದ್ರು. ಹಂಗಂದ್ರೆ ಏನು ಕೆಲಸ ಮಾಡ್ತಾ ಇರೋರು ಬೇಕಾ ನಮಗೆ ಅಂತ ಯೋಚನೆ ಮಾಡಿ. ಇನ್ನೊಂದು, ಮಹಿಳೆಯರ ಬಗ್ಗೆ ಆಸಕ್ತಿ ತೋರಿಸಿ ಕೆಲಸ ಮಾಡಿರೋದು ನಾನೇ. ವಿಮೆನ್ಸ್ ಲೀಡರ್ಶಿಪ್ ಪ್ರೋಗ್ರಾಮ್ ನಡೆಸಿದ್ದೀನಿ. ಮಹಿಳೆಯರ ಮೇಲೆ ದಾಳಿ ಆದಾಗ ಪ್ರೊಟೆಸ್ಟ್ ನಡೆಸಿದ್ದೀನಿ. ಭಾಳ ಜನ ಮಹಿಳೆಯರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಈ ಥರ ಟ್ರ್ಯಾಕ್ ರೆಕಾರ್ಡ್ ಕಂಪೇರ್ ಮಾಡಿದ್ರೆ ಮಹಿಳೆಯರಿಗೆ ಜಾಸ್ತಿ ಮಾಡಿರೋದು ನಾನೇ ಅಂತ ನಾನು ಮುಂದೆ ಹೇಳ್ತೀನಿ. ಆಯಿತು, ಇನ್ನು ಮುಂದೆ ನಾವು ಏನೂ ಹೇಳೋದಿಲ್ಲ. ನೀವು ನಿಮ್ಮ ಬೂತ್ನಲ್ಲಿ ಕೆಲಸ ಮಾಡಿ, ಜನರ ಒಲವು ತಗೊಳ್ಳಿ, ಕಾಂಗ್ರೆಸ್ ಪರ ಮತ ಯಾಚಿಸಿ. ನೀವು ನಿಮ್ಮ ಬೂತ್ನಲ್ಲಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಗೆಲುವು ಖಚಿತ. ನೀವು ಬೂತ್ ಗೆದ್ರೆ ನಮ್ಮ ಪಕ್ಷ ಗೆದ್ದಂತೆ, ನಮ್ಮ ಪಕ್ಷ ಗೆದ್ರೆ ನಮ್ಮ ದೇಶ ಗೆದ್ದಂತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.